ರೆಡ್ಡಿ ಕಮಿಟಿ ಮೈನಿಂಗ್ಸ್ ಬಗ್ಗೆ ನೀಡಿದ್ದ ವರದಿಯಲ್ಲಿನ ಅನೇಕ ಅಂಶಗಳನ್ನು ಕೂಡ ಈ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ಗೆ ಆಂಧ್ರ ಸರ್ಕಾರ ಸಲ್ಲಿಸಿದೆ. ಸದ್ಯ ಆಂಧ್ರ ಪ್ರದೇಶ ಸರ್ಕಾರ ಸಲ್ಲಿಸಿರೋ ಈ ಒಂದು ಅಫಿಡವಿಟ್ ಬಳ್ಳಾರಿಯಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ನಡೆಸಿದ ಅಕ್ರಮ ಗಣಿಗಾರಿಕೆಯ ಇಂಚಿಂಚು ಭಾಗವತವನ್ನ ಬಯಲು ಮಾಡಿದೆ. ಆಂಧ್ರ ಸರ್ಕಾರ ಇಟ್ಟಿರುವ ದಿಟ್ಟ ಹೆಜ್ಜೆಯಿಂದ ಎಲ್ಲೋ ಒಂದ್ ಕಡೆ ರೆಡ್ಡಿಯ ಸಾಮ್ರಾಜ್ಯವಾದ ಬುನಾದಿ ಅಲುಗಾಡೋಕೆ ಶುರುವಾಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರೂ ಆಂಧ್ರ ಪ್ರದೇಶ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ ಅನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಂಡ್ರೆ ಅಲ್ಲಿಗೆ ರೆಡ್ಡಿ ಮೈನಿಂಗ್ ಮನಿಯ ರಿಕವರಿ ಕೆಲಸ ಪ್ರಾರಂಭವಾಗ್ತದೆ. ಅದಕ್ಕೆ ತನ್ನ ಅಂದಿನ ಪ್ರಾಣ ಸ್ನೇಹಿತ ಶ್ರೀರಾಮುಲು ಹೆಸರಲ್ಲೂ ಕೆಲವು ಬೇನಾಮಿ ಆಸ್ತಿಗಳನ್ನ ರೆಡ್ಡಿ ಮಾಡಿಟ್ಟಿದ್ರಂತೆ. ಅವುಗಳ ಹಂಚಿಕೆಯಲ್ಲಿ ಪ್ರಾರಂಭವಾದ ಮನಸ್ತಾಪ ಭಿನ್ನ ಮತಗಳಿಂದಲೇ ಇಂದು ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಮೇಲ್ನೋಟಕ್ಕೆ ಇಂತಹದ್ದೊಂದು ವಾರ್ ಆಫ್ ವರ್ಡ್ಸ್ ಶುರುವಾಗಿದೆ.